ಗಂಡನನ್ನ ಹೊರತರಲು ಕೈ ಮುಗಿಯದ ದೇವರಿಲ್ಲ. ಭೀಮನ ಅಮಾವಾಸ್ಯೆಗೂ ಶಕ್ತಿ ದೇವತೆಯ ಮೊರೆ ಹೋಗಿ ಪತಿಗೆ ಪ್ರಸಾದವೂ ಕೊಟ್ಟಾಯಿತು. ಆದರೆ ಕೊಲೆ ಆರೋಪಿ ದರ್ಶನ್ಗೆ ಕಾನೂನು ಕುಣಿಕೆ ಮಾತ್ರ ದಿನದಿಂದ ದಿನಕ್ಕೆ ಬಿಗಿಯಾಗ್ತಾನೆ ಇದೆ. ದರ್ಶನ್ ವಿರುದ್ಧ ಮತ್ತೊಂದು ರಹಸ್ಯ ಭೇದಿಸಿರುವ ಪೊಲೀಸರು ತಾಂತ್ರಿಕ ಸಾಕ್ಷ್ಯವನ್ನ ಕಲೆ ಹಾಕಿದ್ದಾರೆ. ಕಂಡ ದೇವರ ಮೊರೆ ಹೋದ್ರೂ ವರ ಸಿಗ್ತಿಲ್ಲ, ಹೈಕೋರ್ಟ್ ವರೆಗೂ ಹೋದ್ರೂ ಮನೆ ಊಟ ಸಿಗ್ತಿಲ್ಲ. ಹೀಗಾಗಿ ಜೈಲಿನಲ್ಲೇ ದರ್ಶನ್ ವಿಲವಿಲ ಅಂತಿದ್ದಾರೆ. ಅದೇ ದರ್ಶನ್ಗೆ ರೇಣುಕಾಸ್ವಾಮಿ ರಕ್ತವೇ ಕಂಟಕವಾಗಿದೆ. ಅಷ್ಟಕ್ಕೂ ಕೊಲೆ ಬಳಿಕ ದರ್ಶನ್ ತನ್ನ ಬಟ್ಟೆ ವಾಶ್ ಮಾಡಿದ್ರು. ರಕ್ತದ ಕಲೆ ಹೇಗೆ ಪತ್ತೆ ಆಯಿತು ಅನ್ನೋದೇ ರೋಚಕವಾಗಿದೆ. ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ. ಲುಮಿನಲ್ ಟೆಸ್ಟ್ನಿಂದ ಬಯಲಾಯಿತು ನೆತ್ತರ ರಹಸ್ಯ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ರು. ಅದರಲ್ಲಿ 66 ಸಾಕ್ಷ್ಯಗಳನ್ನ FSLಗೆ ರವಾನಿಸಿದ್ರು. ಅದರಲ್ಲಿ ಒಂದು ರಿಪೋರ್ಟ್ ತನಿಖಾಧಿಕಾರಿಗಳ ಕೈ ಸೇರಿದ್ದು ಅದು ದರ್ಶನ್ ವಿರುದ್ಧ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಮಾಡುತ್ತಿದೆ. ಆರೋಪಿ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನ ಮನೆಗೆ ಬಂದು ಸ್ನಾನ ಮಾಡಿದ್ದ. ಬಳಿಕ ರಕ್ತದ ಕಲೆಗಳು ಇರುವ ಬಟ್ಟೆಗಳನ್ನ ಒಗೆದು ಒಣ ಹಾಕಿದ್ದ. ಆ ಬಟ್ಟೆಗಳನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಅವುಗಳನ್ನ ಲುಮಿನಲ್ ಟೆಸ್ಟ್ಗೆ ಒಳಪಡಿಸಿದ್ರು. ಈ ಮೂಲಕ ರಕ್ತದ ಕಲೆ ಅಳಿಸಿ ಹೋಗಿದ್ರು. FSL ತಜ್ಞರು ರಕ್ತದ ರಹಸ್ಯ ಭೇದಿಸಿದ್ದಾರೆ. ಲುಮಿನಲ್ ಟೆಸ್ಟ್ ಮೂಲಕ ದರ್ಶನ್ ಬಟ್ಟೆ ಮೇಲೆ ಇರೋದು ರೇಣುಕಾಸ್ವಾಮಿ ರಕ್ತದ ಕಲೆಗಳೇ ಅಂತ ಪತ್ತೆ ಹಚ್ಚಿದ್ದಾರೆ. ಅಷ್ಟಕ್ಕೂ ಈ ಲುಮಿನಲ್ ಟೆಸ್ಟ್ ಅಂದ್ರೇನು ಅಂತ ನೋಡೋದಾದ್ರೆ, ಲುಮಿನಲ್ ಎಂಬುದು ಒಂದು ಕೆಮಿಕಲ್. ಈ ಕೆಮಿಕಲ್ ಬಟ್ಟೆ ಮೇಲೆ ರಕ್ತದ ಕಲೆ ಖಚಿತಪಡಿಸುತ್ತೆ. ಯಾವ ಬಟ್ಟೆ ಮೇಲೆ ರಕ್ತದ ಕಲೆ ಇರುತ್ತೆ ಅಂತ ಖಚಿತಪಡಿಸಲಾಗಿರುತ್ತೋ ಅದಕ್ಕೆ ಈ ಕೆಮಿಕಲ್ ಬಳಿಯಲಾಗುತ್ತೆ. ಆಗ ಹಿಮೋಗ್ಲೋಬಿನ್ ಜೊತೆ ವರ್ತಿಸುವ ಲುಮಿನಲ್ ನೀಲಿ ಹಾಗೂ ಹಸಿರು ಬಣ್ಣದ ದ್ರಾವಣ ಉತ್ಪಾದನೆ ಮಾಡುತ್ತೆ. ಬಟ್ಟೆ ವಾಶ್ ಮಾಡಿದ್ರೂ ಹಿಮೋಗ್ಲೋಬಿನ್ ಅಂಶ ಹೋಗಿರಲ್ಲ. ಹೀಗಾಗಿ ನೀಲಿ ಹಾಗೂ ಹಸಿರು ಬಣ್ಣದ ದ್ರಾವಣವನ್ನ ಸಂಗ್ರಹಿಸಿ ಅದರಿಂದ DNA ಸಂಗ್ರಹಿಸಲಾಗುತ್ತೆ. ಇದೇ ವಿಧಾನದ ಮೂಲಕ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆ ಹಚ್ಚಲಾಗಿದೆ. ಲುಮಿನಲ್ ಟೆಸ್ಟ್ ಅಂದ್ರೆ ಇದು ಒಂದು ಕೆಮಿಕಲ್ ಟೆಸ್ಟ್. ಏನಂದ್ರೆ ರಕ್ತದ ಅಂಶಗಳು ಅಂದ್ರೆ ಟ್ರೇಸಸ್ ಆಫ್ ಎವಿಡೆನ್ಸ್ ಆಫ್ ಬ್ಲಡ್ ಅಂತ ಏನ್ ಹೇಳ್ತೀವಿ, ಅದು ಯಾವಾಗ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಪರಿಸ್ಥಿತಿನಲ್ಲಿ ಈ ಲುಮಿನಲ್ ಟೆಸ್ಟ್ ಮಾಡ್ತೇವೆ. ಅದೇನೇ ಇರಲಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿರುವ ದರ್ಶನ್ಗೆ ಸಂಕಷ್ಟಗಳ ಸುರಿಮಳೆ ನಿಲ್ತಿಲ್ಲ. ಪ್ರಜ್ವಲ್, TV9 ಬೆಂಗಳೂರು.